ದಾಖಲೆ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತನಾಡಿ ಆನಂದ್ ಟೈಗರ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಲಬುರಗಿ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುತ್ತಿರುವುದರಿಂದ ಹಾಗೂ ಒಬ್ಬ ದಲಿತ ನಾಯಕ ದೊಡ್ಡ ಮಟ್ಟಕ್ಕೆ ಪ್ರಭಾವಿಯಾಗುತ್ತಿರುವುದನ್ನು ಬಿಜೆಪಿ ಹಾಗೂ ಸಂಘ ಪರಿವಾರದವರಿಗೆ ಅರಗಿಸಿಕೊಳ್ಳದೇ ಆಗದೆ ಇಂತಹ ಕೆಲಸಕ್ಕೆ ಸುಳ್ಳು ಆಪಾದನೆ ಹಾಗೂ ಅಪಪ್ರಚಾರ ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಕುಟುಂಬ ಸುಮಾರು 50ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜಕೀಯದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ್ದಾರೆ. ಅವರು ಯಾವತ್ತೂ ಇಂತಹ ಕ್ಷುಲ್ಲಕ ದ್ವೇಷ ರಾಜಕಾರಣ ಮಾಡಿಲ್ಲ ಎಂಬುದು ಸ್ವತಃ ಬಿಜೆಪಿ ನಾಯಕರಿಗೂ ಗೊತ್ತಿರುವ ವಿಚಾರ. ಆದರೂ ಅವರನ್ನು ಗುರಿಯಾಗಿ ಇಟ್ಟುಕೊಂಡು ರಾಜಕೀಯ ಮಾಡುವುದು ಬಿಜೆಪಿ ಪಕ್ಷದ ರಾಜಕೀಯ ಹೇಡಿತನ ಅಷ್ಟೇ ಎಂದರು. ಈ ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆಯ ಮುಖಂಡರುಗಳಾದ ಗೋಪಾಲ ರಾಂಪುರಿ, ಕಾಶಿನಾಥ್ ಸಿಂಧೆ, ವಾಮನ ಕೊರವಿ, ಪಾಂಡುರಂಗ ಲೊಡ್ನೂರ್, ಜಗದೇವ ಗೌತಮ, ರಾಜಕುಮಾರ್ ಕೊಳ್ಳೂರ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಕಾಯ್ದೆ ಮಾಡುವುದಾಗ್ಲಿ ಏನು ಅವರು ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿ ಇದ್ದಾಗ ಐರಾವತ ಯೋಜನೆಯಲ್ಲಿ ಉದ್ಯೋಗವನ್ನು ನೀಡುವುದಾಗಲಿ, ಪ್ರಬುದ್ಧ ಯೋಜನೆ ತರುವುದಾಗಲಿ, ಇಂಥ ಅನೇಕ ಯೋಜನೆಗಳು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನು ರಾಜ್ಯದ ಜನತೆ ಗಮನಿಸಿದಾರ. ಇವತ್ತು ನೀವು ಎಷ್ಟೇ ಸುಳ್ಳು ಅಪಪ್ರಚಾರ ಮಾಡಿದ್ರು ಕೂಡ ಅದಕ್ಕೆ ಜನತೆ ಉತ್ತರಿಸ್ತದ ಎಂಬಕ್ಕಂತ ಮಾತನ್ನ ಪತ್ರಿಕಾ ಮೂಲಕ ಹೇಳಕ್ಕೆ ಇಚ್ಛಿಸ್ತೀನಿ. ಅದೇ ರೀತಿ ಈ ಪ್ರವೃತ್ತಿ ಮುಂದುವರೆಸಿದ್ದೇ ಆದಲ್ಲಿ ಬಿಜೆಪಿಯವರು ಈ ಪ್ರವೃತ್ತಿ ಮುಂದುವರೆಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಶಾಸಕರ ಮನೆ ಮುಂದೆ ಮತ್ತು ರೋಡಿಗಳದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮತ್ತು ದಲಿತ ಸಂಘಟನೆ ಎಲ್ಲರೂ ಕೂಡ ಬೀದಿಗಳು ಹೋರಾಟ ಮಾಡ್ತಾ ಅವರಿಗೆ ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತದೆ ಎಂಬಕ್ಕಂಥದ್ದನ್ನ ಪತ್ರಿಕೆಯ ಹೇಳಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾಕೆ ಅವ್ರಿಗೆ ಇಷ್ಟೆಲ್ಲ ಏನು ಈ ರೀತಿಯಾದಂತ ಹೋರಾಟಗಳನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸಂವಿಧಾನಬದ್ಧವಾಗಿ ಸಮಾನತೆ ಪರ ಉಳಿತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವತ್ತು ಅವರು RSS ಮತ್ತು ಮನುಸ್ಮೃತಿ ತತ್ವದ ವಿರುದ್ಧ ಮತ್ತು ಮನುವಾದಿ ಬಿಜೆಪಿಗರ ವಿರುದ್ಧ ಏನು ನೇರವಾಗಿ ಮಾತನಾಡ್ತಕ್ಕಂಥ ನಾಯಕರು. ಹಾಗಾಗಿ ಇದೆಲ್ಲವನ್ನು ಕೂಡ ಅವರು ಜೀರ್ಣ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಹೇಳಿಕೆಗಳನ್ನ, ಪ್ರತಿಭಟನೆಯನ್ನ, ಏನು ರಾಜೀನಾಮೆಯನ್ನ ಒತ್ತಾಯಿಸಿ ಈ ರೀತಿ ಹೋರಾಟ ಮಾಡೋದು ಬಹಳಷ್ಟು ಖಂಡನೀಯ ಎಂಬಕ್ಕಂತ ಹೇಳ್ತಾ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.